ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಸೋಲಿನ ಭೀತಿ ಆವರಿಸಿದೆಯೇ? ಕೈ ತಪ್ಪುತ್ತಿದೆಯೇ ಬಾಗಲಕೋಟೆಯ ಕೋಟೆ? ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಕಣದಲ್ಲಿದ್ದಾರೆ. ಆದರೆ ಉಮೇಶ್ ಮೇಟಿಗೆ ಸೋಲಿನ ಭೀತಿ ಆವರಿಸಿದೆ. ಬಾಗಲಕೋಟೆಯ ಕೋಟೆ ಕೈ ತಪ್ಪುತ್ತಾ ಇದೆಯೇ? ಕಾಂಗ್ರೆಸ್ನ ಕೈ ತಪ್ಪುತ್ತಾ? ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಸ್ಫೋಟಕ ಮಾಹಿತಿ. ಮತ್ತೊಂದು ಕಡೆ HY ಮೇಟಿಯವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಇದು. ಹಾಗಾದ್ರೆ HY ಮೇಟಿಯವರ ನಿಧನದ ಅನುಕಂಪ ವರ್ಕೌಟ್ ಆಗಲ್ವಾ ಕಾಂಗ್ರೆಸ್ಗೆ? ವರ್ಕೌಟ್ ಆಗಲ್ವಾ ಉಮೇಶ್ ಮೇಟಿಗೆ ಅವರ ತಂದೆಯ ನಿಧನದ ಅನುಕಂಪ? ಫ್ರೀಡಂ ಟಿವಿ ಗ್ರೌಂಡ್ ರಿಪೋರ್ಟ್ನಲ್ಲಿ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಶುರುವಾಗಿದೆ ನಡುಕ. ಅಪ್ಪನ ಸಾವಿನ ಅನುಕಂಪ ಇಲ್ಲಿ ವರ್ಕೌಟ್ ಆಗ್ತಿಲ್ವಾ? ಬಾಗಲಕೋಟೆ ಮತದಾರರ ಮೌನಕ್ಕೆ ಕಾಂಗ್ರೆಸ್ ಕಂಗಾಲಾದಂತೆ ಕಾಣಿಸ್ತಾ ಇದೆ. ವೀರಣ್ಣ ಚರಂತಿಮಠ ಅಬ್ಬರದ ಮುಂದೆ ಮಂಕಾದ್ರ ಉಮೇಶ್ ಮೇಟಿ. ಬಾಗಲಕೋಟೆಯಲ್ಲಿ ವೀರಣ್ಣ ವ್ಯೂಹಕ್ಕೆ ಹಸ್ತಪಡೆ ಸಿಲುಕಿ ವಿಲವಿಲನೆ ಒದ್ದಾಡುವಂತಾಗಿದೆಯಾ? ಇದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಕುತೂಹಲದ ಪ್ರಶ್ನೆ. ಮುಖ್ಯಮಂತ್ರಿಗಳೇ ಸುಮಾರು 2-3 ದಿನಗಳ ಕಾಲ 3-4 ದಿನಗಳ ಕಾಲ ಅಲ್ಲಿ ಬೀಡು ಬಿಟ್ಟು ಅಬ್ಬರದ ಪ್ರಚಾರವನ್ನು ನಡೆಸುವಂಥದ್ದಿದೆ ಅಲ್ಲಿ ಅಂತಂದ್ರೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಆತಂಕವನ್ನು ತಂದೊಡ್ಡುತ್ತಾ ಈ ಬೈ ಎಲೆಕ್ಷನ್ ರಿಸಲ್ಟ್. ಕೇವಲ ಭಾವನಾತ್ಮಕ ವಿಚಾರಗಳು ಮತಗಳಾಗಿ ಬದಲಾಗ್ತಿಲ್ಲ. ಚರಂತಿಮಠ ಪರ ಯತ್ನಾಳ್ ಪ್ರಚಾರದಿಂದ ಬಿಜೆಪಿ ಪಾಳ್ಯಕ್ಕೆ ಆನೆ ಬಲ ಬಂದಂತಾಗ್ತಿದೆ. 35,000 ಪಂಚಮಸಾಲಿ ಮತಗಳ ಕೋಟೆಗೆ ಯತ್ನಾಳ್ ಲಗ್ಗೆಯನ್ನ ಇಡ್ತಾ ಇರುವಂತದ್ದು ಉಮೇಶ್ ಅವರನ್ನ ಕಂಗಾಲಾಗುವಂತೆ ಮಾಡ್ತಾ ಇದೆ. ಇಲ್ಲಿ ಅನುಕಂಪಕ್ಕಿಂತ ಅಭಿವೃದ್ಧಿಯೇ ಮುಖ್ಯವಾದಂತಹ ಅಜೆಂಡಾ ಆಗುತ್ತಾ? ಕುರುಬ ಸಮುದಾಯದ ಮತಗಳು ಕೂಡ ಇಲ್ಲಿ ಧ್ರುವೀಕರಣವಾಗುತ್ತಾ ಅಥವಾ ಸ್ಪ್ಲಿಟ್ ಆಗುತ್ತಾ? ಹೇಳಿ ಕೇಳಿ HY ಮೇಟಿಯವರು ಕುರುಬ ಸಮುದಾಯದ ನಾಯಕರು. ಅವರ ಪುತ್ರ ಈಗ ಕಣದಲ್ಲಿದ್ದಾರೆ. ಕುರುಬ ಸಮುದಾಯದ ಸಂಪೂರ್ಣ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಯಾದ ಉಮೇಶ್ ಮೇಟಿಗೆ ಬೀಳುತ್ತಾ ಅಥವಾ ಅದು ಸ್ಪ್ಲಿಟ್ ಆಗುತ್ತಾ? ಮೇಟಿ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಬ್ರೇಕ್ ಬೀಳುತ್ತಾ? ಈ ಕುತೂಹಲ ಇದೆ. ಹಾಗಾಗಿ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಪರವಾದಂತಹ ಅಲೆ ಬೀಸ್ತಾ ಇದೆಯಾ? ಬಿಜೆಪಿ ಅಭ್ಯರ್ಥಿಯ ಪರವಾದ ಅಲೆ ಬೀಸ್ತಾ ಇದೆಯಾ? ಉಮೇಶ್ ಮೇಟಿ ಸೋಲಿನ ಭೀತಿಗೆ ಒಂದಷ್ಟು ಅಸಲಿ ಕಾರಣಗಳೇನು ಅಂತ ನಾವು ನೋಡ್ತಾ ಹೋದರೆ ಕೇವಲ ಭಾವನಾತ್ಮಕ ವಿಚಾರಗಳು ಮತಗಳಾಗಿ ಬದಲಾಗ್ತಿಲ್ಲ. ವೀರಣ್ಣ ಚರಂತಿಮಠ್ ಪರ ಯತ್ನಾಳ್ ಪ್ರಚಾರದಿಂದಾಗಿ ಬಿಜೆಪಿ ಪಾಳ್ಯಕ್ಕೆ ಆನೆ ಬಲ ಬಂದಂತಾಗ್ತಾ ಇದೆ. 35,000 ಪಂಚಮಸಾಲಿ ಮತಗಳಿರುವಂತಹ ಕೋಟೆ ಇದು. ಹಾಗಾಗಿ ಅಲ್ಲಿ ಪಂಚಮಸಾಲಿ ಮತಗಳೂ ಕೂಡ ನಿರ್ಣಾಯಕ. ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಲಗ್ಗೆ ಇಡ್ತಾ ಇರುವಂಥದ್ದು ಪ್ರಚಾರಕ್ಕೆ, ವೀರಣ್ಣ ಚರಂತಿಮಠ ಪರವಾಗಿ ಪ್ರಚಾರಕ್ಕೆ ಆಗಮಿಸಿರುವಂಥದ್ದು ಉಮೇಶ್ ಅವರನ್ನ ಸಹಜವಾಗಿ ಕಂಗಾಲಾಗುವಂತೆ ಮಾಡ್ತಾ ಇದೆ. ಮತ್ತು ಅನುಕಂಪಕ್ಕಿಂತ ಅಭಿವೃದ್ಧಿಯ ಮುಖ್ಯ ಅಂತ ಇದ್ದಾರಾ ಬಾಗಲಕೋಟೆಯ ಮತದಾರರು? ಕುರುಬ ಸಮುದಾಯದ ಮತಗಳ ಮೇಲಿನ ಹಿಡಿತ ಸಡಿಲದಿಂದ ಮೇಟಿ ತಲೆನೋವು ಬರುವಂಥ ಸಾಧ್ಯತೆ ಇದೆ. ಮೇಟಿಗೆ ಲಿಂಗಾಯತ ಮತಗಳ ಧ್ರುವೀಕರಣವಾದರೆ ಚರಂತಿಮಠ ಪರ ಒಗ್ಗಟ್ಟಾಗ್ತಾ ಇರುವಂಥ ಪ್ರಭಾವಿ ಮತ ಬ್ಯಾಂಕ್ ಇದೆಲ್ಲವೂ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅನ್ನುವಂಥದ್ದನ್ನೇ ಕಾದು ನೋಡಬೇಕು. ಆದರೆ ಈ ತಂತ್ರಕ್ಕೆ ಕಾಂಗ್ರೆಸ್ ಬಿಲವಿಲ ಅಂತ ಇದ್ದು ಫೀಲ್ಡ್ನಲ್ಲಿ ಕಾಣದ ಹಸ್ತ ಪಡೆಯ ಪ್ಲಾನ್. ಯುವ ಮತದಾರರ ನಾಡಿಮಿಡಿತ ಬದಲಾಗಿದೆ ಅನ್ನುವಂಥದ್ದನ್ನು ಸಾರಿ ಹೇಳುವಂತಿದೆ ಕ್ಷೇತ್ರದಲ್ಲಿ ಚುನಾವಣಾ ಕಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.